ಮಳೆಗಾಲದಲ್ಲಿ ಮಾಡುವ ಈ ಹಳ್ಳಿ ಕಡೆ ರುಚಿ ನೋಡಿ ಅಂತೆ. ಸೆಕೆ ಉಂಡೆ ಅಂತ ಹೇಳಿದ್ರೆ ಹೆಸರು. ನೋಡ್ಲಿಕ್ಕೆ ಕೂಡ ಚಿಕ್ಕ ಚಿಕ್ಕ ಉಂಡೆ ತರ ಚಂದ ಕಾಣ್ತಾ ಉಂಟು. ಫ್ರೆಂಡ್ಸ್, ನಮ್ಮ ಹಿರಿಯರೆಲ್ಲ ಮಳೆಗಾಲದಲ್ಲಿ ತುಂಬಾ ಬಗೆಯ ರೆಸಿಪಿಯನ್ನ ಮಾಡ್ತಾ ಇದ್ರು. ನಮ್ಗೆ ಗೊತ್ತೇ ಇರುದಿಲ್ಲ ಅದರ ಬಗ್ಗೆ. ಅದರಲ್ಲಿ ಒಂದು ರೆಸಿಪಿ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅದುವೇ ಈ ಸೆಕೆ ಉಂಡೆ ಅಂತ ಹೇಳಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತ ಹೇಳಿದ್ರು. ಹಾಗೆ ಇವತ್ತು ಮಾಡ್ತಿದ್ದೇನೆ. ತುಂಬಾ ಸುಲಭಕ್ಕೆ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸಿ ಕೊಡ್ತೇನೆ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸೆಕೆ ಉಂಡೆ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು 1.5 ಲೋಟದಷ್ಟು ಊಟದ ಅಕ್ಕಿಯನ್ನ ಒಂದು 7-8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೋಡಿ, ಒಳ್ಳೆ ನಂದಿದೆ. ಈ ಅಕ್ಕಿಯನ್ನ ಮಿಕ್ಸಿಗೆ ಹಾಕಿ ಚಂದ ಮಾಡಿ ಕಡಿಯುವ. ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಬೇಕು. ನಾನೊಂದಿಲ್ಲಿ 1/2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸುವ. ಮತ್ತೆ ಕಡಿಮೆ ಆದ್ರೆ ನೋಡ್ಕೊಂಡು ಮತ್ತೆ ಸೇರಿಸ್ಬೋದು. ಇವಾಗ ನುಣ್ಣಗೆ ರುಬ್ಬುವ. ಇನ್ನು ನಾವು ರುಬ್ಬಿದ ಮಿಶ್ರಣವನ್ನ ಸ್ವಲ್ಪ ಬಾಡಿಸುವ. ಅದಕ್ಕೆ ಬೇಕಾಗಿ ಬಾಣಲೆ ಇಟ್ಟಿದ್ದೇನೆ. ಈ ಬಾಣಲೆಗೆ ನಾನೊಂದು 5-6 ಚಮಚದಷ್ಟು ಎಣ್ಣೆಯನ್ನು ಹಾಕ್ತೇನೆ. ರುಬ್ಬಿದ ಮಿಶ್ರಣವನ್ನು ಇವಾಗ ಸೇರಿಸುವ. ನಾನು ಸ್ವಲ್ಪ ರುಬ್ಬುವಾಗ ನೀರು ಮತ್ತೆ ಸೇರಿಸಿದೆ. ನಮಗೆ ಗಟ್ಟಿ ಗಟ್ಟಿ ಇರಬಾರ್ದು. ಬೇಯಿಸುವಾಗ ನಮಗೆ ಹದ ಬರಬೇಕು. ಈ ತರ ಸ್ವಲ್ಪ ನೀರು ಮಾಡಿದ್ರೆ ಸಾಕು. ನೋಡಿ, ಹಾಕಿದ ಮೇಲೆ ಈ ತರ ಒಳ್ಳೆ ಕೈ ಆಡಿಸ್ತಾ ಇರ್ಬೇಕು. ಬೇಗ ಗಟ್ಟಿ ಆಗ್ತದೆ ಇದು. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಕೆಳಗಡೆ ಎಲ್ಲ ಗಟ್ಟಿ ಆಗ್ತಾ ಬಂತು. ನೋಡಿ, ಇದು ನಾವು ಎಣ್ಣೆ ಎಲ್ಲ ಹಾಕೋದ್ರಿಂದ ಬಾಣಲೆಗೆ ಹಿಡಿಯುವುದಿಲ್ಲ ಈ ಹಿಟ್ಟು. ನೋಡಿ, ಇದೆಲ್ಲ ಒಳ್ಳೆ ಉಂಡೆ ಹದಕ್ಕೆ ಬರೋ ತರ ನಾವು ಇದನ್ನ ಬೇಯಿಸ್ಬೇಕು. ಸ್ವಲ್ಪ ಗಟ್ಟಿ ಆಗ್ಬೇಕು. ನೋಡಿ, ಮೀಡಿಯಂ ಉರಿಯಲ್ಲಿ ಬೇಯಿಸೋದ್ರಿಂದ ಒಳಗೊಳಗೆ ಕೂಡ ಸರಿ ಬೇಯ್ತದೆ. ನೋಡಿ, ಇಷ್ಟಾದ್ರೆ ಸಾಕು. ಫುಲ್ ಬಾಣಲೆ ಬಿಟ್ಟು ಬರ್ತದೆ. ನೋಡಿ, ಇನ್ನಿದನ್ನು ಒಂದು 5 ನಿಮಿಷ ಹಾಗೆ ಬಿಡುವ. ಸ್ವಲ್ಪ ತಣಿಲಿ. ನೋಡಿ, ಒಂದು ತಟ್ಟೆಗೆ ಈ ತರ ಹಾಕೊಂಡು ಅದನ್ನ ಉಂಡೆ ಹದಕ್ಕೆ ಮಾಡ್ಕೊಳ್ಳುವ. ಕೈಯಲ್ಲಿ ಸ್ವಲ್ಪ ಹದ ಮಾಡುವ. ನೋಡಿ, ಹಿಟ್ಟು ಕೂಡ ಸ್ವಲ್ಪ ತಣಿದಿದೆ. ಸ್ವಲ್ಪ ಕೈಯಲ್ಲಿ ಈ ತರ ಮಾಡ್ಕೋಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ನೋಡಿ, ಈ ತರ ಮಾಡುವಾಗ ಹೀಗಿರ್ಬೇಕು. ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳುವ. ನೋಡಿ, ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಎಲ್ಲ ರೆಡಿ ಮಾಡುವ. ತುಂಬಾ ದೊಡ್ಡ ದೊಡ್ಡ ಉಂಡೆ ಇಲ್ಲ, ಚಿಕ್ಕ ಚಿಕ್ಕದು ಎಷ್ಟಾಗ್ತದೆ ಚಿಕ್ಕದಷ್ಟು ಸೈಜಿಗೆ ಮಾಡಿಕೊಂಡು ಒಂದೇ ಹದಕ್ಕೆ ಎಲ್ಲ ಉಂಡೆ ರೆಡಿ ಮಾಡಿದ್ರೆ ಆಯ್ತು. ನೋಡಿ, ಒಂದು ಇಡ್ಲಿ ಪಾತ್ರೆದೊಳಗಡೆ ಈ ತರ ಒಂದು ಬಾಳೆಯಲ್ಲಿ ಇಡಬೇಕು. ಅದಕ್ಕೆ ನಾವು ರೆಡಿ ಮಾಡಿದ ಉಂಡೆ ಎಲ್ಲ ಇಡುವ. ಇದಂದ್ರೆ ಹಬೆಯಲ್ಲೇ ಬೇಯಿಸ್ಲಿಕ್ಕೆ. ನಾವು ಹಿಟ್ಟನ್ನೆಲ್ಲ ಹದ ಮಾಡ್ಕೊಂಡ್ರೆ ಈ ತರ ನಮಗೆ ಉಂಡೆ ಒಳ್ಳೆ ಶೇಪಲ್ಲಿ ಬರ್ತದೆ. ಬೇಯಲಿಕ್ಕೆ ತುಂಬಾ ಟೈಮ್ ಬೇಡ. ಒಂದು 15-20 ನಿಮಿಷ ಬೇಯಿಸಿದ್ರೆ ಸಾಕು. ಚಿಕ್ಕ ಚಿಕ್ಕ ಉಂಡೆ ಎಲ್ಲ ಬೇಗ ಬೇಯ್ತದೆ. ಹಾಗೆ ಮುಚ್ಚಿಡುವ. ಉಂಡೆ ಒಳ್ಳೆ ಬೆಂದಿದೆ. ನೋಡಿ, ಇನ್ನಿದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡುವ. ನಮ್ಮ ಇವತ್ತಿನ ಉಂಡೆ ಉಂಟಲ್ಲ, ಖಾರ ಉಂಡೆ. ಹಾಗಾಗಿ ಖಾರ ಖಾರ ಒಗ್ಗರಣೆ ರೆಡಿ ಮಾಡುವ. 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಳುವ. ಈ ಎಣ್ಣೆಗೆ 1/2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ ನಂದು 1/2 ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು 2 ಬ್ಯಾಡಗಿ ಮೆಣಸು, ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸುವ. ನಾನು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ತುಂಬ ದೊಡ್ಡ ದೊಡ್ಡಕ್ಕೆ ಬೇಡ. ಹಾಗೇನೆ ಒಂದೇ ಸ್ವಲ್ಪ ಕರಿಬೇವು. ಮತ್ತೆ ಖಾರಕ್ಕೆ ನಾನಿಲ್ಲಿ 2 ಬ್ಯಾಡಗಿ ಮೆಣಸನ್ನು ಈ ತರ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಕೂಡ ಇವಾಗಲೇ ಹಾಕೋತೇನೆ. ನೋಡಿ, ಸ್ವಲ್ಪ ಬಾಡಿಸುವ. 2 ಚಿಕ್ಕ ಚಿಕ್ಕ ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇವಾಗ ಹಾಕೊಂಡೆ. ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ. ಪರಿಮಳ ಕೂಡ ಒಳ್ಳೆದಾಗಿ ಬರ್ತದೆ. ಇದು ಸಂಜೆ ಹೊತ್ತಿಗೆ ಮಕ್ಕಳಿಗೆ ಸ್ನಾಕ್ಸ್ ತರ ಮಾಡ್ಕೋಬಹುದು. ಅಂದ್ರೆ ಬೆಳಗ್ಗೆ ಎಲ್ಲ ಇದ್ರದ್ದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಉಂಟು. ನೋಡಿ,
ಒಳ್ಳೆ ತಿಂಡಿ ಮಾತ್ರ, ನಮ್ದು ಹಳೇ ಕಾಲದ ತಿಂಡಿ ಇದು. ಸ್ವಲ್ಪ ಈರುಳ್ಳಿಯನ್ನ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಬಾಡಿಸಿದ್ರೆ ಸಾಕು. ನೋಡಿ ಈರುಳ್ಳಿ ಎಲ್ಲ ಬಾಡಿತು. ಇನ್ನು ಇದಕ್ಕೆ ಒಂದು ಅರ್ಧ ಕಡಿ ತೆಂಗಿನ ತುರಿಯನ್ನು ಹಾಕೊಳ್ಳುವ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಬಿದ್ದರೆ ಒಳ್ಳೇದಾಗ್ತದೆ. ಫೈನಲ್ ಆಗಿ ಸ್ವಲ್ಪ ಉಪ್ಪನ್ನು ಸೇರಿಸುವ. ಅಂದರೆ ನಾವು ಉಂಡೆಗೆ ಉಪ್ಪು ಹಾಕಿದ್ದೇವೆ, ಅಂದರೆ ಈ ಒಗ್ಗರಣೆಗೆಲ್ಲ ಸ್ವಲ್ಪ ಉಪ್ಪು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಅಲ್ಲಿಗೆ ನಮ್ಮ ಸಿಂಪಲ್ ಆದ ಒಗ್ಗರಣೆ ರೆಡಿ ಆಯಿತು. ಇನ್ನು ನಾವು ರೆಡಿ ಮಾಡಿದ ಸೆಕೆ ಉಂಡೆಯನ್ನು ಹಾಕುವ ಇದಕ್ಕೆ. ಸ್ವಲ್ಪ ತಣಿದ ನಂತರ ಈ ಥರ ಹಾಕೊಂಡ್ರೆ ಉಂಟಲ್ಲ, ಅದು ಪುಡಿ ಆಗುದಿಲ್ಲ. ಈ ಬಿಸಿ ಬಿಸಿಯಲ್ಲಿ ಹಾಕೊಂಡ್ರೆ ಉಂಡೆ ಪುಡಿ ಪುಡಿ ಆಗ್ತದೆ. ನಾವು ಮಗುಚ್ಬೇಕಾದ್ರೆ ಚಂದ ಮಾಡಿ ಮಿಕ್ಸ್ ಮಾಡುವ. ಒಗ್ಗರಣೆ ಎಲ್ಲ ಕಡೆಗೆ ಬರಲಿ. ಒಗ್ಗರಣೆ ಕೂಡ ಚಂದ ಮಿಕ್ಸ್ ಆಯಿತು ನೋಡಿ. ಅಲ್ಲಿಗೆ ನಮ್ಮ ಸೆಕೆ ಉಂಡೆ ರೆಡಿ ಆಗಿದೆ. ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿ ಕಾಣ್ತಾ ಉಂಟು ನೋಡಿ. ಈ ಒಗ್ಗರಣೆ ಎಲ್ಲ ಮೇಲ್ಗಡೆ ಹೇಗೆ ಕಾಣ್ತಾ ಉಂಟು, ಈರುಳ್ಳಿ ಎದ್ದೆ ಘಮ ಬರ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಕೆ ಉಂಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಈ ತಿಂಡಿಯನ್ನ ಸಂಜೆ ಹೊತ್ತಿಗೆ ಮಾಡ್ಕೋಬಹುದು. ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ, ಆದ್ರೆ ಕೂಡ ಭಾರಿ ಟೇಸ್ಟ್ ಇರ್ತದೆ. ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಗ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ ಎಲ್ಲ ಹೆಚ್ಚು ಶೇರ್ ಮಾಡಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.